ಗೈಸ್, ಈ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೇನಾದ್ರು ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡ್ಸೋಕ್ಕೂ ಕೂಡ ನೀವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ 200% ಸ್ಟಾಪ್ ಆಗುತ್ತಂತೆ. ಅಥವಾ ನಿಮ್ಮೂರಲ್ಲಿ ಮಳೆನೇ ಬರ್ತಾ ಇಲ್ಲ, ಬರಗಾಲ ಹೊಡೆದೋಗಿದೆ, ಮಾಡಿರೋ ಬೆಳೆಗಳೆಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ನಿಮ್ಮ ಊರವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಪ್ರಸಾದನ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಎಲ್ಲರಿಗೂ ದಾನ ಮಾಡಿ ಹೋಗಿದೆ ಅಂತ ಹೇಳಿದ್ರೆ ನಿಮ್ಮೂರಲ್ಲಿ 100% ಮಳೆ ಬರುತ್ತಂತೆ ಅಂತ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಫುಲ್ ಹಿಸ್ಟ್ರಿನ ಹೇಳ್ತೀನಿ, ನಾವು ವಿಡಿಯೋನ ಕೊನೆ ತನಕ ನೋಡಿ. ಹಸಿರು ಬೆಟ್ಟಗಳು, ಹೊಳೆಯುವ ನದಿಗಳು ಮತ್ತು ತಂಪಾದ ಗಾಳಿಯಿಂದ ಪ್ರಕೃತಿಯ ಸೊಬಗನ್ನು ಹೊತ್ತಿಕೊಂಡಿರುವ ಸುಂದರ ಜಿಲ್ಲೆ ನಮ್ಮ ಹಾಸನ. ಕಾಫಿಯ ತೋಟಗಳು, ಮಂಜಿನಿಂದ ಮುಳುಗುವ ಬೆಟ್ಟಗಳು ಮತ್ತು ಶಾಂತ ವಾತಾವರಣ ಎಂಥವರನ್ನು ಮನಸ್ಸೆಳೆಯುವ ದೃಶ್ಯಗಳು. ಶಾಂತ, ಪವಿತ್ರತೆ ಮತ್ತು ಪ್ರಕೃತಿಯ ಸೌಂದರ್ಯದ ನಾಡು ನಮ್ಮ ಹಾಸನ. ಹಸಿರು ಬೆಟ್ಟಗಳು ಮತ್ತು ಪ್ರಕೃತಿಯ ಸೊಬಗನ್ನು ತುಂಬಿದ ಶಾಂತ ಸಾಗರ. ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋಲುವುದಂತೂ ಖಂಡಿತ. ಇಲ್ಲಿನ ಜನಗಳ ಸರಳತೆ ಮತ್ತು ಸ್ನೇಹ ಬಾಂಧವ್ಯಕ್ಕೆ ಮನಸೋತ ನಾನು ಬಂದದ್ದು ಮಳೆ ಮಲ್ಲೇಶ್ವರ ಬೆಟ್ಟ ಅಥವಾ ಸೀಗೆಗುಡ್ಡ ಎಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ. ಹಸಿರು ಬೆಟ್ಟಗಳ ಮಡಿಲಲ್ಲಿ ತಂಗಿರುವ ಪವಿತ್ರ ಮನಮೋಹಕ ತಾಣ. ಬೆಟ್ಟದ ಮೇಲೆ ಇರುವ ಮಲ್ಲೇಶ್ವರನ ದೇವಾಲಯ ಪ್ರಾಚೀನ ಮತ್ತು ಭಕ್ತಿಯ ಸುವಾಸನೆಯನ್ನು ಹೊತ್ತುಕೊಂಡಿದೆ. ಬೆಳಗಿನ ಮಂಜು ಮತ್ತು ಗಾಳಿಯ ಸಿರಿವಂತರನಾದ ನಾಡು ಇಲ್ಲಿನ ಪ್ರಕೃತಿಯ ಮಾಯೆಯನ್ನು ಹೆಚ್ಚಿಸುತ್ತದೆ. ಬೆಟ್ಟದ ಮೇಲೆ ನಿಂತಾಗ ಕಾಣುವ 360 ಡಿಗ್ರಿ ವ್ಯೂ ಮನಸ್ಸಿಗೆ ಹೊಸ ಶಾಂತಿಯನ್ನು ನೀಡುತ್ತದೆ. ದೇಶದ ಯಾವುದೇ ಊರಿನಲ್ಲಿ, ಜಿಲ್ಲೆಯಲ್ಲಿ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಪೂಜೆ ಮಾಡಿಸಿದ್ರೆ ಸಾಕು, ಮಳೆ ಬರುತ್ತಂತೆ. ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿ ಹೋಮ ಅಥವಾ ಪೂಜೆ ಏನಾದರೂ ಮಾಡಿಸಿದೆ ಅಂತ ಹೇಳಿದ್ರೆ ಮಳೆ ಸ್ಟಾಪ್ ಆಗುತ್ತಂತೆ. ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನ ದಾಹ ತೀರಿಸಲು ಬಾಣ ಬಿಟ್ಟಂತ ಜಾಗ ಇವತ್ತಿನವರೆಗೂ ಕೂಡ ನೀರು ಬರ್ತಾನೆ ಇದೆ, ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ. ಅಚ್ಚರಿ ಏನಪ್ಪಾ ಅಂತ ಹೇಳಿದ್ರೆ ಈ ಊರಿನಲ್ಲಿ ಮನೆಯಲ್ಲಿ ಎಣ್ಣೆಯನ್ನು ಬೇಯಿಸುವಾಗಿಲ್ವಂತೆ. ಇದು ಋಷಿ ಮನೆಗಳ ಶಾಪ ಆಗಿರುತ್ತೆ. ಮತ್ತೆ ಪುಣ್ಯಕೋಟಿ ಕಥೆನ ಎಲ್ಲರೂ ಕೇಳಿರ್ತೀರ. ಅದೇ ಪುಣ್ಯಕೋಟಿ ಕಥೆಯಲ್ಲಿ ಸ್ವತಃ ತಾನಾಗಿ ಪ್ರಾಣ ತ್ಯಾಗ ಮಾಡಿದಂಥ ಹುಲಿ ಪ್ರಾಣ ತ್ಯಾಗ ಮಾಡಿದ್ದ ಸ್ಥಳ ಇದೇ ಬೆಟ್ಟದ ಮೇಲೆ ಲೊಕೇಟ್ ಆಗಿರೋದು. ಇದು ಮೂಲ ಹೆಸರು ಸೀಗೆಗುಡ್ಡ ಅಂತ ಅಲ್ಲ, ಸೀಗೆಗುಡ್ಡ ಅಂತ ಹೇಳಿ ಇವಾಗ ವೈರಲ್ ಆಗ್ತಾ ಇರೋದು ಸೀಗೆಗುಡ್ಡ ಅಂತ ಹೇಳಿ. ಇದು ಮೂಲ ಹೆಸರು ಋಷ್ಯಶೃಂಗ ಪರ್ವತ ಅಂತ ಹೇಳಿ. ಋಷ್ಯಶೃಂಗ ಅಂತ ಅಂದರೆ ಋಷ್ಯಶೃಂಗ ಮುನಿಗಳು ತಪಸ್ ಮಾಡಿರೋಂಥ ಜಾಗ ಇದು. ಅವರಿಗೆ ಜಿಂಕೆ ಕೊಂಬಿತ್ತು. ಸಂಸ್ಕೃತ ಭಾಷೆಯಲ್ಲಿ ಜಿಂಕೆ ಕೊಂಬಿಗೆ ಶೃಂಗ ಅಂತ ಕರೀತಾರೆ, ಅದಕ್ಕೆ ಅವ್ರ ಹೆಸರು ಶೃಂಗ ಅಂತ ಹೇಳಿ. ಇಲ್ಲಿ ತಪಸ್ ಮಾಡಿರುವಂಥ ಜಾಗ. ಅಲ್ಲಿ ಪಾದ ಇದೆ ನೋಡಿ, ಒಂದು ಪಾದ ಇದೆ, ಅಲ್ಲೊಂದು ಪಾದ ಇದೆ. ಮತ್ತೆ ಮಧ್ಯದಲ್ಲಿದ್ದಾರಲ್ಲ ಅವರನ್ನು ಋಷ್ಯಶೃಂಗ ಅಂತ ಕರೀತಾರೆ. ಅವರು ಇಲ್ಲಿ ಮಳೆಗೋಸ್ಕರ ಹಿಂದಿನ ಕಾಲದಲ್ಲಿ ಇದು ಸೀಗೆ ನಾಡು ಅಂತ ಹೇಳಿ, ಈ ನಾಡಲ್ಲಿ ತುಂಬ ಬರಗಾಲ ಇತ್ತು ಆಗಿನ ಕಾಲದಲ್ಲಿ. ಆಗ ಮಳೆಗೋಸ್ಕರ ತಪಸ್ ಮಾಡಿರೋಂಥ ಜಾಗ, ಅದಕ್ಕೆ ಮಳೆ ಮಲ್ಲೇಶ್ವರ ಅಂತ ಹೆಸರಿರೋಂಥದ್ದು. ಇಲ್ಲಿ ತಪಸ್ ಮಾಡಿಬಿಟ್ಟು ಜೇಂಕಲ್ ಸಿದ್ದೇಶ್ವರ ಗೊತ್ತಲ್ಲ, ಜೇಂಕಲ್ ಸಿದ್ದೇಶ್ವರದ ಹತ್ರ 2 ಪಾದ ಇದೆ. ಇಲ್ಲೊಂದು ಪಾದ ಇಟ್ಬಿಟ್ಟು ಅಲ್ಲೊಂದು ಪಾದ ಇಟ್ಬಿಟ್ಟು ಅಲ್ಲಿ ತಪಸ್ಸಿಗೆ ಕೂತಿರೋವಂಥದ್ದು. ಅಲ್ಲಿ 1 ದಿನ 2 ದಿನ ತಪಸ್ ಮಾಡಿಬಿಟ್ಟು ಇನ್ನೊಂದು ಪಾದ ಇಟ್ಬಿಟ್ಟು ಶೃಂಗೇರಿಗೆ ಹೋಗಿ ನಿಲ್ಸಿರೋವಂಥದ್ದು. ಶೃಂಗೇರಿಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಋಷ್ಯಶೃಂಗ ಅಂತೇಳಿ ಒಂದು ದೇವಸ್ಥಾನ ಇದೆ, ಅಲ್ಲಿ ನಿಲ್ಸಿರೋವಂಥದ್ದು. ಅಲ್ಲೂ ಮಳೆಗೋಸ್ಕರ ಪೂಜೆ ಮಾಡ್ತಾರೆ, ಮಳೆ ಹೋಗೋದಕ್ಕೂ ಪೂಜೆ ಮಾಡ್ತಾರೆ. ಇಲ್ಲೂ ಕೂಡ ಮಳೆ ಬರಬೇಕು ಅಂದರೆ ಮಳೆ ಬಂದೇ ಬರ್ತದೆ. ಈ ರೀಸೆಂಟಾಗಿ ಒಂದು 3-4 ತಿಂಗಳ ಹಿಂದೆ ಒಂದು ಆಲೂಗೆಡ್ಡೆ ಮಂಡಿ ಅಲ್ಲ, RMCಯಲ್ಲಿ ಆಲೂಗೆಡ್ಡೆ ಮಂಡಿಯವರು ಬಂದು ಪೂಜೆ ಮಾಡಿದ್ರು. ಆಗ ಮಳೆ ಇರಲಿಲ್ಲ, ಒಂದು 2 ತಿಂಗಳು 3 ತಿಂಗಳು. ಆಗ ಬಂದು ಪೂಜೆ ಮಾಡಿದಾಗ ಸಂಜೆ ಹೊತ್ತಿಗೆ ಮಳೆ ಬಂತು. ಮಳೆಗೋಸ್ಕರ ಅವ್ರು ಬಂದು ಪೂಜೆ ಮಾಡಿದ್ರು. ಸಂಜೆ ಹೊತ್ತಿಗೆ ಮಳೆ ಬಂತು. ಅಲ್ಲಿಗೆ ಹೋಗಿ ನಿಲ್ಸಿರೋವಂಥದ್ದು ಅವರು ಋಷ್ಯಶೃಂಗ. ಅಲ್ಲೂ ಮಳೆಗೋಸ್ಕರ ಪೂಜೆ ಮಾಡ್ತಾರೆ. ಶೃಂಗೇರಿ ಅಂತ ಹೆಸರು ಬಂದಿರೋದು ಅದರಿಂದನೇ. ಅವ್ರ ಹೆಸರು ಶೃಂಗ ಅಂತ ಹೇಳಿ ಅಲ್ಲ, ಗಿರಿ ಅಂದರೆ ತಪ್ಪಲು, ಬೆಟ್ಟ ಇಲ್ಲ, ಅದಕ್ಕೆ ಶೃಂಗಗಿರಿ ಅಂತ ಹೆಸರು ಬಂದಿರೋಂಥದ್ದು. ಮತ್ತೆ ಇಲ್ಲಿ ಅರ್ಜುನ ಬಾಣ ಹೊಡಿತಾ ಇರೋಂಥದ್ದು. ಅಲ್ಲಿ ಕೊಳ ಇದೆ, ಅಲ್ಲಿ ಕೊಳ ಇದೆ, ಅರ್ಜುನ ಬಾಣ ಹೊಡೆದಿರೋವಂಥದ್ದು. ಕುಡಿಯೋ ನೀರಿಗೋಸ್ಕರ ಪಾಂಡವರ ಕಾಲದಲ್ಲಿ ವನವಾಸಕ್ಕೆ ಬಂದಾಗ ಕುಡಿಯೋ ನೀರಿಗೋಸ್ಕರ ಬಾಣ ಹೊಡೆದಿರೋವಂಥದ್ದು. ಅದು ಎನಿ ಟೈಮ್ 365 ಡೇಸ್ ನೀರು ಬರ್ತಾನೆ ಇರುತ್ತೆ. ಯಾವುದು ಬೇಸಿಗೆಗಾಲ ಬಂದರೂ ನಿಲ್ಲಲ್ಲ, ಎಂಥ ಬರಗಾಲ ಬಂದು ಒಂದು ಹನಿನೂ ಕಡಿಮೆ ಆಗಲ್ಲ. ಇತಿಹಾಸನೇ ಇಲ್ಲ ಅದು, ಬತ್ತಿರೋ ಇತಿಹಾಸನೇ ಇಲ್ಲ. ಮತ್ತು ಶಿವನ ಸ್ಟ್ಯಾಚು ಮತ್ತು ಅಲ್ಲಿ ಪಾರ್ವತಿ ಸ್ಟ್ಯಾಚು ಇದೆ. ಅಲ್ಲಿ ಪಾರ್ವತಿದು ಮತ್ತು ಶಿವಂದು ಒಂದು ಕತೆ ಇದೆ, ಅರ್ಜುನಂದು. ಪಾರ್ವತಿ ದೇವಿ ಅರ್ಜುನನ್ ಬೆನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ. ಯಾರಿಗೂ ತೋರಿಸಿರೋದಿಲ್ಲ ಅರ್ಜುನ ಬೆನ್ನ. ನಮ್ಮ ಮುಖ ಮಾತ್ರ ಯುದ್ಧ ಮಾಡೋದಿದ್ರಲ್ಲೂ ಇರ್ಬೋದು, ಮುಖ ಮಾತ್ರ ಮಾಡೋದು, ಯಾರಿಗೂ ಬೆನ್ನು ತೋರಿಸಿರೋದಿಲ್ಲ. ಆಗ ಪಾರ್ವತಿ ದೇವಿ ಆಸೆ ಪಡ್ತಾಳೆ, ನಾನು ಅರ್ಜುನನ್ ಬೆನ್ನು ನೋಡಬೇಕು ಅಂತ ಶಿವಗೆ ಹೇಳ್ತಾಳೆ. ಆಗ ಶಿವ ಬೇಡರ ವೇಷದಲ್ಲಿ ಬರ್ತಾನೆ. ಅರ್ಜುನನು ಮತ್ತು ಶಿವನು ಇಬ್ಬರು ಬೇಟೆ ಆಡ್ತಾರೆ. ಇಬ್ಬರು ಬಾಣ ಬಿಡ್ತಾರೆ. ಒಂದೇ ಪ್ರಾಣಿಗೆ ಹೋಗು ಅದು ನಾಟುತ್ತೆ ಆ ಬಾಣ. ಆಗ ಶಿವನಿಗೂ ಮತ್ತು ಅರ್ಜುನನಿಗೂ ಜಗಳ ಆಗುತ್ತೆ. ಜಗಳ ಆದಾಗ ಯುದ್ಧ ಮಾಡ್ತಾರಲ್ಲ, ಆಗ ಯುದ್ಧ ಮಾಡಿದಾಗ ಹಿಂದೆ ಕವಚ ಹಾಕಿರ್ತಾನಲ್ಲ, ಅದು ಅರ್ಧೋಗುತ್ತೆ. ಆ ಪಾರ್ವತಿ ದೇವಿ ಬೆನ್ನು ನೋಡ್ತಾಳೆ. ಬೆನ್ನು ನೋಡಿದಾಗ ಆ ಪಾರ್ವತಿ ದೇವಿ ಒಬ್ಳೆ ಹೆಣ್ಣಾಗಿ ಒಬ್ಳೆ ಅರ್ಜುನನ ಬೆನ್ನು ನೋಡಿರೋಂಥದ್ದು. ಇನ್ಯಾರಿಗೂ ತೋರಿಸಿರೋದಿಲ್ಲ ಅರ್ಜುನ ಬೆನ್ನ. ಅವ್ರ ಹೆಂಡತಿಗೂ ಕೂಡ ಅಂದರೆ 5 ಜನ ಪಾಂಡವರಲ್ಲ, ಅವ್ರ ಹೆಂಡತಿಗೂ ಕೂಡ ತೋರಿಸಿರೋದಿಲ್ಲ, ಯಾರಿಗೂ ತೋರಿಸಿರೋದು ಪಾರ್ವತಿ ದೇವಿ ಒಬ್ಬರಿಗೆ ಬೆನ್ನು ತೋರಿಸಿರೋದು. ಅದು ನಡೆದಿರೋಂಥ ಸ್ಥಳ ಇದು.
ಇಲ್ಲಿ ಋಷಿಗಳು ತಪಸ್ ಮಾಡಿರೋಂಥ ಜಾಗ. ಇದಕ್ಕೆ ಋಷ್ಯಶೃಂಗ ಪರ್ವತ ಅಂತ ಹೇಳಿ ಕರೀತಾರೆ. ಇವಾಗ ಎಲ್ಲಿಂದ ಬಂದ್ರು ಇವಾಗ ಮಳೆ ಆಗಿಲ್ಲ ಅಂತ ಯಾವ ಕಡೆಯಿಂದ ಬಂದು ಪೂಜೆ ಮಾಡಿಸ್ಕೊಂಡ್ರು ಆಗತ್ತಾ? ಅವ್ರ ಊರವರೆಲ್ಲ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಪಕ್ಕ ಹಾಗೆ ಆಗುತ್ತೆ. ಪೂಜೆ ಮಾಡಿಸಿ ತೀರ್ಥ ತಗೊಂಡೋಗ್ಬೇಕು. ವಿಧಾನಗಳೇ ಇಲ್ಲಿ ಬೇರೆ ತರ ಇದೆ. ಹೋಮ ಮಾಡಿಸಿ ಎಲ್ಲ ಮಾಡಿಸಿ ಮಾಡಿ ಅಂದ್ರೆ ಪ್ರಸಾದ ತಂದು ಊರಿಂದ ಕೆಳಗಡೆನೆ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಬಡಿಸ್ಬೇಕಲ್ಲ. ಅದು ಆ ಥರ ಮಾಡಿದ್ರೆ ಪಕ್ಕ ಮಳೆ ಹಾಗೆ ಆಗುತ್ತೆ. ಪೂಜೆ ಮಾಡಿ ಊರವರೆಲ್ಲ ಬಂದು ಪೂಜೆ ಮಾಡಿ ಹೋಗ್ಬೇಕು. ಪಕ್ಕ ಮಳೆ ಬಂದೇ ಬರುತ್ತೆ. ಮತ್ತೆ ಇಲ್ಲಿ ಪುಣ್ಯಕೋಟಿ ಕತೆ ಗೊತ್ತಲ್ಲ, ಪುಣ್ಯಕೋಟಿ ಕತೆ, ಅದು ಬುಕ್ಕಲ್ಲೆಲ್ಲ ಇದೆ. ಅದು ಲಾಸ್ಟಿಗೆ ಹುಲಿ ಸಾಯುತ್ತಲ್ಲ, ಅದು ಇಲ್ಲೇ ನಡೆದಿರೋಂಥದ್ದು. ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ. ಅಲ್ಲಿ ಏನಾದ್ರು ಹೋಗಿ ನೋಡ್ಬೋದು, ಆ ಥರ ಏನಿಲ್ಲ. ಇವಾಗೆಲ್ಲ ನಶಿಸೋಗಿದೆ, ಉಲ್ಲೇಖ ಇಲ್ಲ ಅದು. ಇಲ್ಲಿ ಅಂದರೆ ಅಷ್ಟೆಲ್ಲ ಮಣ್ಣಲ್ಲ, ಇವಾಗ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಅದೆಲ್ಲ ಇದು ಅಂದರೆ ನಶಿಸೋಗಿದೆ. ಅದು ಗುರ್ತಿತ್ತು, ಒಟ್ಟಿಗೆ ಗುರ್ತಿತ್ತು, ಬುಕ್ಕಲ್ಲಿ ಉಲ್ಲೇಖ ಇದೆ ಎಲ್ಲ, ಅದು ಗುರ್ತಿತ್ತು. ಇವಾಗೆಲ್ಲ ಅದದ್ದು JCB ಎಲ್ಲ ಕೆಲಸ ಮಾಡಬೇಕಾದ್ರೆ ಮತ್ತು ಇಲ್ಲಿ ಇಬ್ಬರು ಋಷಿಮುನಿಗಳು ನಿಲ್ಲಿಸಿರುವಂಥದ್ದು. ಇಲ್ಲೊಬ್ಬರು ಋಷ್ಯಶೃಂಗ ಅಂತ ಹೇಳಿ, ಅಲ್ಲಿಬ್ಬರು ಇದ್ದಾರೆ ಮೇಲ್ಗಡೆ. ಅಲ್ಲಿ ಜಡ್ಮುನಿ ಶಿವಮುನಿ ಅಂತ ಹೇಳಿ, ಅಲ್ಲಿ 4 ಆದಿಗಳಿದ್ದಾವೆ, 5 ಆದಿಗಳು. ಅದು ರಾತ್ರಿ ಟೈಮು ಅಂದರೆ ಯಾವಾಗೋ ಒಂದು ಟೈಮು ಆ ಮುನಿಗಳು ಬಂದು ತಪಸ್ ಮಾಡಿಬಿಟ್ಟು ಹೋಗ್ತಾರಂತೆ. ಈಗ ನೋಡಿರೋರು ಇವಾಗ ಅಲ್ಲಿ ಏರಿಯ ಮೇಲೆ ಹೋಗ್ತಾ ಇದ್ರಂತೆ, ಕೆರೆಯಲ್ಲಿ ಬಿಂಬ ಕಾಣ್ತಂತೆ. ಯಾವ ರೀತಿ ಜಾತ್ರೆ ಮಾಡ್ತೀವಿ, ಯಾವ ರೀತಿ ದೇವರನ್ನು ಕರ್ಕೊಬರ್ತೀವಿ, ಅದೇ ಥರ ಕಳಸ ಮತ್ತು ವಾದ್ಯದವರು ಮತ್ತು ಜನಗಳು ಋಷಿ ಮುನಿಗಳು ಇಬ್ಬರು ಬಂದು ಇಲ್ಲಿ ತಪಸ್ ಮಾಡಿಬಿಟ್ಟು ಹೋಗ್ತಾರಂತೆ. ಅದು ಇದು ನೋಡಿರೋವಂಥದ್ದು. ಅದು ಯಾರಿಗೂ ಕಾಣಿಸೋದಿಲ್ಲ, ಅಂದರೆ ನಮ್ಮ ಹತ್ರ ಮನುಷ್ಯರ ಥರ ಅಲ್ಲ. ಅದು ನೀರಿನ ಬಿಂಬ ಇತ್ತಲ್ಲ, ಅದ್ರಲ್ಲಿ ಕಾಣಿಸಿರೋವಂಥದ್ದು. ಯಾರಿಗೂ ಗೊತ್ತಿಲ್ಲ. ಆ ವಾದಿನ ನೋಡಬಾರ್ದು ನಾವು, ಅವರು ನೋಡಬಾರ್ದು. ಅವರಿಗೆ ಅಂದರೆ ಇವಾಗ ತಡೆ ಆದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಈಗ ಊರೊಳಗೂ ನೋಡ್ಬೋದು, ಊರೊಳಗೆ ಕಥೆನೂ ಇದೆ, ಅದು ದೊಡ್ಡ ಕಥೆ ಇದೆ. ಶಾಪ ಕೊಟ್ಟೋಗಿರೋವಂಥದ್ದು ಊರೊಳಗೆ. ನಾಡು ಕೆಟ್ಟು ಸೀಗೆ ನಾಡು ಕೆಡದೆ ಇರಲಿ, ದೇಶ ಕೆಟ್ಟು ದೇಶೇಣಿ ಕೆಡದೆ ಇರಲಿ, ಹೊಲ ಹಸ್ರು ಮನೆ ಬರ್ತಾನ ಅಂತ ಹೇಳಿ ಶಾಪ ಕೊಟ್ಟೋಗಿರೋದು. ಅವ್ರಿಗೆ ಏನಾರೋ ಒಂದು ಇದು ಸಿಟ್ಟು ಬಂದರೆ ಶಾಪ ಕೊಟ್ಟೋಗ್ತಾರೆ. ಈಗಲೂ ಊರೊಳಗೆ ಎಣ್ಣೆ ತಿಂಡಿ ಏನೂ ಬೇಯಿಸೋಂಗಿಲ್ಲ, ಅದು ಶಾಪ. ತಿಂಡಿ ಬೇಯಿಸಂಗಿಲ್ಲ. ಈಗ ಊರೊಳಗಡೆ ಏನಾರು ಹಬ್ಬ ಗಿಬ್ಬಕ್ಕೆ ಚಕ್ಲಿ ನಿಪ್ಪಿಟ್ಟು ಅವೇನು ಬೇಯಿಸಲ್ಲ. ಅದು ಬೇರೆ ಕಡೆ ಇತ್ಲ ಕಡೆ ಒಲೆ ಹಾಕೋಬಿಟ್ಟು ಮತ್ತು ಗುಡಿಸ್ಲು ಹಾಕೋಬಿಟ್ಟು ಮಾಡ್ಕೋಬಹುದು. ಮನೆ ಒಳಗಡೆ ಏನು ಮಾಡಂಗಿಲ್ಲ. ಅಡಿಗೆ ಮನೆಗಳಲ್ಲಿ ಮನೆ ಒಳಗಡೆ ಏನು ಮಾಡೋ ಹಾಗಿಲ್ಲ. ಕೋಡ್ಬಳೆ, ಚಕ್ಲಿ, ಹಪ್ಪಳ, ಒಬ್ಬಿಟ್ಟು ಮಾಡ್ಬೋದು. ಬೋಂಡ ಆ ರೀತಿ ಏನು ಮಾಡಲ್ಲ. ಬೇರೆ ಕಡೆಯಿಂದ ತಂದು ತಿನ್ಬೋದು ಒಟ್ಟಿಗೆ, ಆದರೆ ಮನೇಲಿ ಮಾಡೋಂಗಿಲ್ಲ. ಇಲ್ಲೂ ಕೂಡ ಏನು ಮಟನ್ ಆ ಥರ ಏನು ತಿನ್ಕೊಬರಂಗಿಲ್ಲ. ಪ್ಯೂರ್ ವೆಜ್ ಅಂದರೆ ಋಷಿಮುನಿಗಳೆಲ್ಲ ತಪಸ್ ಮಾಡಿರೋಂಥದ್ದು. ಈಗ ಹೆಣ್ಮಕ್ಳು ಸೋಕಂಗಿಲ್ಲ, ಅದಕ್ಕೆ ನೆರಳು ಬೀಳಂಗಿಲ್ಲ. ಇವಾಗ ಅವರು ಸನ್ಯಾಸತ್ವ ಸ್ವೀಕರಿಸಿರ್ತಾರಲ್ಲ, ಅವ್ರ ನೆರಳು ಕೂಡ ಸೋಕಂಗಿಲ್ಲ ಅವರಿಗೆ. ಈಗ ಜೇನ್ ಕಲ್ಸಿದ್ರು ಬಿಡ್ತಲ್ಲ ಹೆಂಗೋ ಅದೇ ರೀತಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಜೇನ್ ಕಲ್ಸಿದ್ದೇಶ್ವರ? ಇಲ್ಲಿ ಅರಸೀಕೆರೆ ಹೋಗ್ಬೇಕು.